ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ ನನ್ನ ಐರಾವತ ಕರ್ಕೊಂಡು ನಾನು ನಮ್ಮ ಅಣ್ಣನ ನೋಡೋಕೆ ಹೋಗ್ಬೇಕು. ನಮ್ಮಣ್ಣ ಫೋನ್ ಮಾಡಿದ್ದ, ಬಾರೋ ಇಲ್ಲಿ ನಗರಸಭೆ ತೆಗಿದ್ದೀನಿ ಬಾ ಇಲ್ಲಿ ಅಂತ ಫೋನ್ ಮಾಡ್ದೆ. ಸರಿ ಆಯಿತು, ಇನ್ನೇನು ಕೆಲಸ ಐತೆ ಅಂತ ನಾನು ನಗರಸಭೆ ಕಡೆ ಹೊರಟೆ. ಈ ಪಾರ್ಕು ನಮ್ಮ ಏರಿಯಾದಲ್ಲಿ ಫೇಮಸ್ ಗೈಸ್. ಇದು ನಾವು ಚಿಕ್ಕ ಹುಡುಗರಿದ್ದಾಗಿಂದ ಇಲ್ಲೆಲ್ಲ ಆಡಿ ಬೆಳೆದ ಪಾರ್ಕ್ ಹೆಸರು ಪಿರಮಿಡ್ ಪಾರ್ಕ್ ಅಂತ. ತುಂಬ ಚೆನ್ನಾಗಿದೆ, ಮರಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ಕ್ಲೀನಾಗಿ ಇಟ್ಕೊತಾ ಇದ್ದಾರೆ. ತುಂಬ ಫೀಲ್ ಆಗುತ್ತೆ ಗೈಸ್ ಈ ಪ್ಲೇಸ್ ನೋಡಿದ್ರೆ. ಮಸ್ತ್ ಐತೆ. ಇಲ್ಲಿ ನೋಡ್ರೆ ಗಾಡಿ ಪೆಟ್ರೋಲ್ ಖಾಲಿ ಆಗೈತೆ. ಹಾಯ್ ಏನಾದ್ರು ಹೇಳ್ರಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲೇ ಕಂಟೆಂಟ್ ಮಾಡ್ತಾನೆ ಇಲ್ಲೇ ಹುಡುಗ. ಈಗ ಕಲಿಯೋದು ಭಾಳ ಐತೆ ನಮ್ಮಲ್ಲಿ. ನಮ್ಮಿಂದ ಏನು ಕಲಿಯೋದಿಲ್ಲ, ನಿಮ್ಮಿಂದ ನಾವು ಕಲಿಯೋದು. ಥ್ಯಾಂಕ್ ಯು. ₹50 ಗಾಯ್ಸ್. ನಮ್ಮ ಅಣ್ಣ ಪೆಟ್ರೋಲ್ ಹಾಕ್ಸ ಅಂತ ₹50 ಕೊಡ್ತಾಯಿದ್ದ ನೋಡಿ. ಇಂಥ ಅಣ್ಣ ಇರಬೇಕಾದ್ರೆ ಏನಕ್ಕೆ ಭಯ ಇದೆ? ಈಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡೋಣ. ಲಾಗ್ 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 ಮಾಡ್ತೇನೆ. ಏನು ಗೊತ್ತಾ ಗಾಯ್ಸ್, ಇದು ಪೆಟ್ರೋಲ್ ಬಂಕ್ ಹಾಕ್ಸ್ಕೊಂತಿರ್ಬೇಕಾದ್ರೆ ಅವಣ್ಣ ಪೆಟ್ರೋಲ್ ಹಾಕ್ತಾ ಇದ್ದಾನೆ. ಹಾಕ್ಸ್ಕೊಂಡು ನಾನು ಮುಂದಕ್ಕೆ ಬಂದೆ, ನೋಡಿದ್ರೆ ₹50 ದುಡ್ಡೇ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ. ಅಯ್ಯೋ ದೊಡ್ಡ ಕತೆ ಗಾಯ್ಸ್. ಈ ಲಾಗ್ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೂ ಹೋಗಿ ಹೋಗಿ ₹50 ಕೊಟ್ಟು ಬಂದೆ. ಓಪನ್ ಮಾಡ್ರಣ. ಬಾಬಾ ಯಾವ್ದ್ರದಣ ಇದು ಪೋಸು? ಬೈರತ್ತಿರಣಗಲ್ಲ ನೋಡಿ ಖಳನಾಯಕ, ನಮ್ಮ ಅಣ್ಣ ಖಳನಾಯಕ. ನೀವಣ್ಣ? ನಾಟಕದಲ್ಲಿ ಇವರಿಬ್ಬರು ಖಳನಾಯಕರು. ನಾಟಕದ ಫುಲ್ ವಿಡಿಯೋನೂ ಮಾಡ್ತೀನಿ ನೋಡ್ರಿ. ನಮ್ಮ ಚಳ್ಳಕೆರೆ ಜನತೆನ ಬೆಳೆಸ್ಬೇಕು. ನಾನು ನಮ್ಮ ಅಣ್ಣಂಗೆ ಟಾಟಾ ಹೇಳ್ಬಿಟ್ಟು, ನಮ್ಮ ಅಣ್ಣ ಹೊಟ್ಟೆ ಭಾಳ ಹಸಿತೈತೆ ಕಣ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಮನೆಗೆ ಹೋದ. ನಾನು ಇನ್ನೇನು ಮಾಡೋಣ ಅಂತ ನಾನು ನಮ್ಮ ಗಣೇಶನ ನೋಡೋಣ ಅಂತ ಹೋದೆ. ಅಲ್ಲಿ ರಂಕುಳ ರಾಟಿ ಅವು ಇವು ಪಿ ಅವೆಲ್ಲ ಭಾಳ ಚೆನ್ನಾಗಿದ್ದು. ಆಡೋಣ ಅಂತಂದರೆ ಜೋಬಲ್ಲಿ ₹1 ಕಾಸಿರಲಿಲ್ಲ ಗಾಯ್ಸ್, ಸೀರಿಯಸ್ ಆಗಿ. ಇದಕ್ಕೆ ಇನ್ನೇನು ಮಾಡೋಣ, ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ಕೊಂತ ಹೋಗ್ತಾ ಇದೆ.
ಹೋಗ್ತಾ ಇರಬೇಕಾದ್ರೆ ಇಲ್ಲೇನಂದರೆ ನಾನು ಗಣೇಶನ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ಇಲ್ಲೊಬ್ಬ ಹುಡುಗ ನನ್ನ ಸಬ್ಸ್ಕ್ರೈಬರು ಕರೆದ್ಬಿಟ್ಟು ಅಣ್ಣ ಹಾಯ್ ಮಾಡ್ತಾಯಿದ್ದ. ನಾನು ಲಾಗಲ್ಲಿ ಬ್ಯುಸಿ ಇರೋದಕ್ಕೆ ಹೋಗಿ ಮಾತಾಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ತೋರಿಸ್ತೀನಿ, ಅವನು ತೋರಿಸ್ತೀನಿ. ಇದು ನಮ್ಮ ಗಣೇಶದ ಗೈಸ್. ಇಲ್ಲೆಲ್ಲ ಯಾವುದೇ ಪ್ರೋಗ್ರಾಮ್ ಇದ್ರೂ ನಡೆಯುತ್ತೆ. ನಾನು ಗಣೇಶನ ನೋಡೋಕ್ಕೆ ಹೋಗೋಣ. ಇಲ್ಲಿ ಹುಡುಗ ಸುಮ್ಮನೆ 3D ಎಫೆಕ್ಟ್ ಹಾಕ್ತೀನಿ ನೋಡ್ತಾ ಇದ್ದಾನೆ.